ಯಾವುದೋ ವ್ಯಕ್ತಿಗೆ, ಯಾವುದೋ ಮಾತಿಗೆ, ಯಾವುದೋ ಪದ್ಧತಿಗೆ ಹಿಂದೂ ಧರ್ಮದ ಹೆಸರನ್ನು ಕೊಟ್ರೆ ಅದು ಹಿಂದೂ ಧರ್ಮ ಆಗಿಬಿಡುತ್ತಾ? ಇದೆಲ್ಲ ಮಾಡುತ್ತಿರುವವರು ಹಿಂದೂಗಳೇ ಅಲ್ಲ. ನೀವು ಯಾವುದನ್ನೋ ಹಿಂದೂ ಧರ್ಮ ಅಂತ ಕರೀತೀರಿ, ಆಮೇಲೆ ಇದೇ ಹಿಂದುಳಿದಿದೆ ಅಂತ ಹೇಳ್ತೀರಿ. ಮೊದಲು ಹೇಳಿ, ಹಿಂದೂ ಧರ್ಮ ಅಂದ್ರೆ ಏನು? ಸತಿ ಪದ್ಧತಿ, ವರದಕ್ಷಿಣೆ ಪದ್ಧತಿ ಇವನ್ನೇ ಹಿಂದೂ ಧರ್ಮ ಅಂತ ಹೇಳ್ತೀರಾ? ಹಾಗಿದ್ರೆ ಖಂಡಿತ ಅದು ಹಿಂದುಳಿದಿದೆ. ಜಾತಿ ಪದ್ಧತಿ, ಭೇದ ಭಾವ, ಅಸ್ಪೃಶ್ಯತೆ ಇದನ್ನೇ ಹಿಂದೂ ಧರ್ಮ ಅಂತ ಹೇಳ್ತೀರಾ? ಹಾಗಿದ್ರೆ ಹೌದು, ಅದು ಸಂಪೂರ್ಣ ಹಿಂದುಳಿದಿದೆ. ಆದ್ರೆ ನಾನು ಕೇಳ್ತಿದ್ದೀನಿ, ಇದೆಲ್ಲ ಹಿಂದೂ ಧರ್ಮ ಹೇಗಾಯಿತು? ನೇತಿ ಎಂಬುದು ಉಪನಿಷತ್ತಿನ ಸಂದೇಶ. ತಿರಸ್ಕರಿಸಿ, ಇಲ್ಲ ಅಂತ ಹೇಳೋದನ್ನ ಕಲಿಯಿರಿ. ಸತ್ಯದ ಹೊರತಾಗಿ ಎಷ್ಟೇ ದೊಡ್ಡ ಶಕ್ತಿ ನಿಮ್ಮ ಎದುರು ನಿಂತಿದ್ದರೂ ಹೇಳಿ, ನೇತಿ ಇಲ್ಲ, ನೀನು ಸತ್ಯವಲ್ಲ. ಮೊದಲು ಹೇಳಿ, ಹಿಂದೂ ಧರ್ಮ ಅಂದ್ರೆ ಏನು? ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ನಾನಾ ರೀತಿಯ ಹಿಂದುಳಿದ ಅಂಧಶ್ರದ್ಧೆಗಳನ್ನೇ ಹಿಂದೂ ಧರ್ಮ ಅಂತ ಹೇಳ್ತೀರಾ? ಹಾಗಿದ್ರೆ ಹೌದು, ಅದು ಹಿಂದುಳಿದಿದೆ. ಸತಿ ಪದ್ಧತಿ, ವರದಕ್ಷಿಣೆ ಪದ್ಧತಿ ಇವನ್ನೇ ಹಿಂದೂ ಧರ್ಮ ಅಂತ ಹೇಳ್ತೀರಾ? ಹಾಗಿದ್ರೆ ಖಂಡಿತ ಅದು ಹಿಂದುಳಿದಿದೆ. ಜಾತಿ ಪದ್ಧತಿ, ಭೇದ ಭಾವ, ಅಸ್ಪೃಶ್ಯತೆ ಇದನ್ನೇ ಹಿಂದೂ ಧರ್ಮ ಅಂತ ಹೇಳ್ತೀರಾ? ಹಾಗಿದ್ರೆ ಖಂಡಿತ ಅದು ಹಿಂದುಳಿದಿದೆ. ಆದ್ರೆ ನಾನು ಕೇಳ್ತಿದ್ದೀನಿ, ಇದೆಲ್ಲ ಹಿಂದೂ ಧರ್ಮ ಎಲ್ಲಿದೆ? ಇದು ಎಲ್ಲಿಂದ ಹಿಂದೂ ಧರ್ಮ? ಯಾವುದೋ ವ್ಯಕ್ತಿಗೆ, ಯಾವುದೋ ಮಾತಿಗೆ, ಯಾವುದೋ ಪದ್ಧತಿಗೆ ಹಿಂದೂ ಧರ್ಮದ ಹೆಸರು ಕೊಟ್ರೆ ಅದು ಹಿಂದೂ ಧರ್ಮ ಆಗಿಬಿಡುತ್ತಾ? ಇದೆಲ್ಲ ಮಾಡ್ತಿರೋರು ಹಿಂದೂಗಳೇ ಅಲ್ಲ. ನೀವು ಎರಡು ಮಾತುಗಳನ್ನ ಒಟ್ಟಿಗೆ ಹೇಗೆ ಹೇಳ್ತೀರಾ? ಹಿಂದೂ ಧರ್ಮ ವೈದಿಕವಾಗಿದೆ, ಆದ್ರೆ ನಾವು ಮಹಿಳೆಯರನ್ನ ಕೀಳಾಗಿ ನೋಡ್ತೀವಿ ಅಂತ. ಈ ಎರಡೂ ಮಾತು ಒಟ್ಟಿಗೆ ಹೇಗೆ ಸಾಗುತ್ತೆ? ಹೇಳಿ, ಹೇಗೆ ಸಾಗುತ್ತೆ? ಹೇಗೆ ಸಾಧ್ಯ? ವೇದಗಳು ಪ್ರಕೃತಿ ಪೂಜೆಯಿಂದ ಶುರುವಾಗೋದು, ಅದರಲ್ಲಿ ಕರ್ಮಕಾಂಡ ಬರುತ್ತೆ, ಹೀಗೆ ಅಗ್ನಿಹೋತ್ರ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಶಕ್ತಿಯನ್ನ ಕರೀತಾರೆ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಹೊಗಳ್ತಾರೆ. ಆಮೇಲೆ ಅದರಿಂದ ಕೆಲವು ಆಸೆಗಳನ್ನ ಈಡೇರಿಸೋಕೆ ಕೇಳ್ತಾರೆ. ವೇದಗಳ ಶುರು ಇಲ್ಲಿಂದ ಆಗುತ್ತೆ. ಮತ್ತು ಈ ವೈದಿಕ ಪಯಣ ಮುಂದೆ ಸಾಗ್ತಾ ದರ್ಶನದ ಬಳಿ ತಲುಪುತ್ತೆ. ಮತ್ತು ದರ್ಶನ ಹೇಳುತ್ತೆ, ನೀನು ಪ್ರಕೃತಿಯನ್ನ ಮೀರಿದವನು. ಯಾವ ಅರ್ಥದಲ್ಲಿ? ನಿನ್ನನ್ನ ನೀನೇ ಪ್ರಕೃತಿಯ ಭೋಗಿಯನ್ನಾಗಿ ಮಾಡಿಕೊಳ್ಳಬೇಡ. ಭೋಗಿಯಾಗೋದು ಅಂದ್ರೆ ಪ್ರಕೃತಿಯ ಜೊತೆ ಸಂಬಂಧ ಇಟ್ಕೊಳ್ಳೋದು. ಸಂಬಂಧ ಇಟ್ಕೊಂಡೇ ಭೋಗಿಸಲಾಗುತ್ತೆ. ಹಾಗಾಗಿ ಪ್ರಕೃತಿಯನ್ನ ಭೋಗಿಸೋ ಆ ಸಂಬಂಧವನ್ನೇ ಇಟ್ಟುಕೊಳ್ಬೇಡ. ನೀನು ಪ್ರಕೃತಿಯಿಂದ ಪ್ರತ್ಯೇಕನಲ್ಲ. ಅದನ್ನ ಪ್ರತ್ಯೇಕವಾಗಿ ನೋಡಿದಾಗಲೇ ಪರತ್ವದ ಸಂಬಂಧವನ್ನು ಕಟ್ಟಿಕೊಳ್ತೀಯಲ್ಲ. ನಿಜ ಹೇಳ್ಬೇಕಂದ್ರೆ ಪರತ್ವದ ಸಂಬಂಧ ಕಟ್ಟಿಕೊಳ್ಳೋದು ಕೂಡ ಒಂದು ರೀತಿಯ ಸ್ವಂತಿಕೆ. ಅರ್ಥವಾಗ್ಲಿಲ್ವೇ? ನನಗೆ ಯಾರನ್ನಾದರೂ ಭೋಗಿಸ್ಬೇಕಂದ್ರೆ ಮೊದಲು ಅವರನ್ನ ನನ್ನವರೆಂದು ಮಾಡಿಕೊಳ್ಬೇಕಲ್ಲ. ಅರ್ಥವಾಗ್ತಿದ್ಯಾ? ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ, ನಾನು ಮತ್ತು ಇದು ಬೇರೆ ಬೇರೆ. ಆದ್ರೆ ನಾನು ಮತ್ತು ಇದು ಒಂದೇ ಆಗಿಬಿಟ್ರೆ ನಾನು ಇದನ್ನ ಭೋಗಿಸಲು ಸಾಧ್ಯವೇ? ವೇದಾಂತ ಅಲ್ಲಿಗೆ ತಲುಪುತ್ತೆ. ಎಲ್ಲಿ ವೇದಗಳು ಶುರುವಿನಲ್ಲಿ ಏನ್ ಹೇಳಿದ್ವೋ ಅದೇ ಮಾತು ಸಂಪೂರ್ಣ ಬೇರೆ ಆಯಾಮದ ಎತ್ತರಕ್ಕೆ ಹೋಗಿರುತ್ತೆ. ಸಂಪೂರ್ಣ ಬೇರೆ ಮಾತನ್ನೇ ಹೇಳಿಬಿಡುತ್ತೆ. ಏನ್ ಹೇಳುತ್ತೆ? ಹೋಗಿ ಮಾಂಡುಕ್ಯ ಉಪನಿಷತ್ತಿನ ಬಳಿ. ಅದು ಹೇಳುತ್ತೆ, ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಉತ್ಪತ್ತಿಯೂ ಇಲ್ಲ. ಅಲ್ಲಿ ಉತ್ಪತ್ತಿ ಅನ್ನೋ ಪದ ಇದೆ. ಉತ್ಪತ್ತಿಯೂ ಇಲ್ಲ, ನಾಶವೂ ಇಲ್ಲ. ಆದ್ರೆ ಪ್ರಕೃತಿಯಲ್ಲಿ ಉತ್ಪತ್ತಿ, ನಾಶ ಇದೆಲ್ಲ ನಡೀತಾನೇ ಇದೆ. ಅದೇ ಹಿಂದೂ ಧರ್ಮ, ಉಪನಿಷತ್ತು. ಈಗ ಸಮಸ್ಯೆ ಏನಂದ್ರೆ, ಇಂದಿನ ಹಿಂದೂ ಧರ್ಮದಲ್ಲಿ ಉಪನಿಷತ್ತುಗಳಿಗೆ ಜಾಗವೇ ಇಲ್ಲ. ಅದು ನಿಂತಿರೋದೇ ಕೆಲವು ಪುರಾಣಗಳ ಮೇಲೆ, ಕೆಲವು ತಂತ್ರದ ಆಚರಣೆಗಳ ಮೇಲೆ, ಬಾಕಿ ಸ್ಮೃತಿ ಗ್ರಂಥಗಳ ಮೇಲೆ ನಡೀತಿದೆ. ಮತ್ತು ಇವೆಲ್ಲದರ ಜೊತೆಗೆ ಸ್ಥಳೀಯ ಪರಂಪರೆಗಳು, ಜನಪದ ಪದ್ಧತಿಗಳು, ರೂಢಿಗಳ ಮೇಲೂ ನಡೀತಿದೆ. ಅದಕ್ಕೆ ನೀವು ಹಿಂದೂ ಧರ್ಮ ಅಂತೀರಾ. ಅದು ಹಿಂದೂ ಧರ್ಮವೇ ಅಲ್ಲ. ಮೊದಲು ವ್ಯಾಖ್ಯಾನ ಸರಿಪಡಿಸಿ. ಮೊದಲ ಚರ್ಚೆ ವ್ಯಾಖ್ಯಾನದ ಮೇಲೆಯೇ ಆಗ್ಬೇಕು. ನೀವು ಯಾವುದಕ್ಕೋ ಹಿಂದೂ ಧರ್ಮ ಅಂತೀರಾ, ಆಮೇಲೆ ಇದು ಹಿಂದುಳಿದಿದೆ ಅಂತೀರಾ. ಅಯ್ಯ, ಅದು ಹಿಂದುಳಿದಿದೆ ಹೌದು, ಆದ್ರೆ ಅದು ಹಿಂದೂ ಧರ್ಮ ಅಲ್ಲ. ಯಾರದ್ದೋ ವರದಕ್ಷಿಣೆ ಹತ್ಯೆ ಆಗುತ್ತೆ, ನೀವು ಹೇಳ್ತೀರಾ, ನೋಡಿದ್ರಾ ಹಿಂದೂಗಳಲ್ಲಿ ಇದೆಲ್ಲ ನಡೆಯುತ್ತೆ ಅಂತ. ಎಲ್ಲೋ ಭ್ರೂಣ ಹತ್ಯೆ ಆಗ್ತಿದೆ, ಹೇಳ್ತಾರೆ, ನೋಡಿದ್ರಾ ಹಿಂದೂಗಳಲ್ಲಿ ಇದೆಲ್ಲ ನಡೆಯುತ್ತೆ ಅಂತ. ಖಂಡಿತ ಭ್ರೂಣ ಹತ್ಯೆ ಭಯಾನಕ ಹಿಂದುಳಿಯುವಿಕೆ, ವರದಕ್ಷಿಣೆ ಹತ್ಯೆ ಘೋರ ಹಿಂಸೆ. ಆದ್ರೆ ಅದು ಹಿಂದೂ ಧರ್ಮ ಅಲ್ಲ. ಅದು ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮ ಅಂದ್ರೆ ಏನು? ಇದನ್ನ ನಮ್ಮಿಂದ ಮುಚ್ಚಿಡ್ಲಾಯಿತು. ನೋಡಿ, ಅರ್ಥ ಮಾಡ್ಕೊಳ್ಳಿ.
ಇವತ್ತು ನೀವು ಹೇಗೆ ಬಹಳ ಸಣ್ಣ ಸಂಖ್ಯೆಯಲ್ಲಿದ್ದೀರೋ, ಅಲ್ಪಮತದಲ್ಲಿದ್ದೀರೋ, ಹೌದಲ್ವಾ? ಹೌದಲ್ವಾ? ಮತ್ತು ಬಹುಮತದಲ್ಲಿ ಯಾರಿದ್ದಾರೆ? ಲೋಕಧರ್ಮಿಗಳಿದ್ದಾರೆ. ಮನುಷ್ಯ ಯಾವಾಗಲೂ ಹೀಗೆ ಇದ್ದ. ಋಷಿಗಳು ಮತ್ತು ಋಷಿಗಳ ಮಾತನ್ನ ಕೇಳೋರು, ಅರ್ಥ ಮಾಡ್ಕೊಳ್ಳೋರು ಯಾವಾಗಲೂ ಕಡಿಮೆಯೇ ಇದ್ರು, ಅಲ್ಪಮತದಲ್ಲೇ ಇದ್ರು. ಮತ್ತು ಬಾಕಿ ಇಡೀ ಸಮಾಜ, ಸಾಮಾನ್ಯ ಮನುಷ್ಯ ಯಾವಾಗಲೂ ಹೇಗಿದ್ದನೋ ಹಾಗೇ ಇತ್ತು. ಹೇಗಿತ್ತು? ಶೋಷಕನಾಗಿದ್ದ, ಹಿಂಸಕನಾಗಿದ್ದ, ಅಜ್ಞಾನಿಯಾಗಿದ್ದ. ಅವರೆಂದೂ ಋಷಿಗಳಿಗೆ ಗೌರವ ಕೊಡಲಿಲ್ಲ. ನೀವು ಅನ್ಕೋತೀರಾ ಹಳೆ ಜನರೆಲ್ಲ ಒಳ್ಳೆಯವರಾಗಿದ್ರು ಅಂತ? ಇಲ್ಲ. ಇವತ್ತು ಎಷ್ಟು ಶೇಕಡಾ ಜನ ಒಳ್ಳೆಯವರಿದ್ದಾರೋ ಯಾವಾಗಲೂ ಅಷ್ಟೇ ಶೇಕಡಾ ಜನ ಒಳ್ಳೆಯವರಿದ್ರು. ಆದ್ರೆ ನೀವು ಹೇಳ್ತೀರಾ, ಇಲ್ಲ, ಮೊದಲು ಸತ್ಯಯುಗ ಇತ್ತು, ಕಲಿಯುಗ ಇತ್ತು, ಈಗ ಎಲ್ಲರೂ ಕೆಟ್ಟವರಾಗಿದ್ದಾರೆ, ಮೊದಲು ಎಲ್ಲರೂ ಒಳ್ಳೆಯವರಿದ್ರು. ಇಲ್ಲ. ಮೊದಲನೇದಾಗಿ, ಇಷ್ಟು ಕೋಟಿ ವರ್ಷ ಸತ್ಯಯುಗ, ಇಷ್ಟು ಕೋಟಿ ವರ್ಷ ತ್ರೇತಾಯುಗ, ಈಗ ಕಲಿಯುಗ ನಡೀತಿದೆ ಅನ್ನೋ ಯಾವ ಮಾತನ್ನು ವೇದಾಂತ ಒಪ್ಪಲ್ಲ. ಇದೆಲ್ಲ ವೇದಾಂತದಲ್ಲಿ ಬರಲ್ಲ. ಇದೆಲ್ಲ ವ್ಯರ್ಥ. ಮತ್ತು ಒಂದು ವೇಳೆ ಸತ್ಯಯುಗ, ಕಲಿಯುಗ ಅನ್ನೋ ಪದಗಳನ್ನ ವೇದಾಂತದಲ್ಲಿ ಬಳಸಿದ್ರೂ ಅದು ಆಂತರಿಕ ಅರ್ಥದಲ್ಲಿ ಇರುತ್ತೆ, ಸೈಕಲಾಜಿಕಲ್ ಟೈಮ್ ಅರ್ಥದಲ್ಲಿ ಇರುತ್ತೆ. ಒಳಗಿನ ಸಮಯ. ಒಳಗಿನ ಸಮಯ ಆನಂದದಲ್ಲಿದ್ದಾಗ ಕುಗ್ಗುತ್ತೆ ಮತ್ತು ಭಯದಲ್ಲಿದ್ದಾಗ ಹಿಗ್ಗುತ್ತೆ. ಫಿಸಿಕಲ್ ಟೈಮ್ ಅರ್ಥದಲ್ಲಿ ಇರಲ್ಲ. ಮಾತು ಅರ್ಥ ಆಗ್ತಿದ್ಯಾ? ಹಾಗಾಗಿ ಮೊದಲು ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ರು ಯಾರು ಸತ್ಯದ ಹೊರತಾಗಿ ಸತ್ಯಕ್ಕಿಂತ ಕಡಿಮೆಯಾದದ್ದು ಯಾವುದೂ ಬೇಡ ಅಂದ್ರು. ಬಾಕಿ ಎಲ್ಲರಿಗೂ ತಮ್ಮ ಸುಳ್ಳುಗಳ ಜೊತೆಗೆ ಸಂಬಂಧ ಇತ್ತು. ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳಲ್ಲಿ, ತಮ್ಮದೇ ಸಾಧಾರಣ ಹಿಂಸಾತ್ಮಕ ಸಂಬಂಧಗಳಲ್ಲಿ ಮತ್ತು ತಮ್ಮ ಸುಳ್ಳುಗಳಲ್ಲೇ ಬ್ಯುಸಿ ಇದ್ರು. ಇವರೆಲ್ಲ ಸೇರಿ ಋಷಿಗಳ ಮಾತನ್ನು ತಗೊಂಡು ಘೋರ ಅನರ್ಥ ಮಾಡಿದ್ರು. ಘೋರ ಅನರ್ಥ ಮಾಡಿದ್ರು. ಮತ್ತು ಉಪನಿಷತ್ತುಗಳಿಗೆ ತಪ್ಪು ಅರ್ಥ ಕಲ್ಪಿಸಿದ್ದಷ್ಟೇ ಅಲ್ಲ, ಒಂದಕ್ಕೊಂದು ಹೊಸ ಉಪನಿಷತ್ತುಗಳನ್ನೇ ಅದರಲ್ಲಿ ಸೇರಿಸಿಬಿಟ್ರು. ಇದನ್ನ ಕೇಳಿ ನಿಮಗೆ ಆಶ್ಚರ್ಯ ಆಗತ್ತೆ. ಮೊದಲ ಉಪನಿಷತ್ತುಗಳನ್ನ ಬರೆದಿದ್ದು ಇವತ್ತಿಗಿಂತ ಸುಮಾರು, ನೀವನ್ಕೊಳ್ಳಿ, ಸುಮಾರು 3000 ವರ್ಷಗಳ ಹಿಂದೆ ಅಥವಾ 3000 ವರ್ಷಗಳಿಗಿಂತಲೂ ಹಿಂದೆ. ಸರಿನಾ? ಮತ್ತು ಲೇಟೆಸ್ಟ್ ಉಪನಿಷತ್ತುಗಳನ್ನ ಯಾವಾಗ ಬರೆದಿದ್ದಾರೆ ಗೊತ್ತಾ? ಕೇವಲ 500 ವರ್ಷಗಳ ಹಿಂದೆ. ಹೀಗಿದ್ದಾನೆ ಸಾಮಾನ್ಯ ಮನುಷ್ಯ. ತನ್ನ ಮಾತನ್ನ ಸರಿ ಅಂತ ಸಾಧಿಸೋಕೆ ಹೊಸ ಹೊಸ ಉಪನಿಷತ್ತುಗಳನ್ನೇ ಬರೆದುಬಿಟ್ಟ. 500 ವರ್ಷಗಳ ಹಿಂದೆಯೂ ಜನ ತಮ್ಮ ಹೆಸರಲ್ಲಿ ಉಪನಿಷತ್ತುಗಳನ್ನ ಬರಿತಾನೇ ಇದ್ರು. ಇದನ್ನ ನಾವು ವೇದಾಂತದ ಜೊತೆ ಮಾಡಿದ್ದೀವಿ. ಹಾಗಾಗಿ ಈ ಬಗ್ಗೆ ಹುಷಾರಾಗಿರಿ. ಯಾರಾದ್ರೂ ಬಂದು ಆ ಉಪನಿಷತ್ತಲ್ಲಿ ಈ ಮಾತು ಬರೆದಿದೆ ಅಂದ್ರೆ ಅದು ಯಾವ ಉಪನಿಷತ್ತು ಅಂತಲೂ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಉಪನಿಷತ್ತುಗಳಿದ್ದಾವೆ. ಅದನ್ನ ಸಾಂಪ್ರದಾಯಿಕ ಉಪನಿಷತ್ತು ಅಂತಾರೆ. ಏನಂತಾರೆ? ಸಾಂಪ್ರದಾಯಿಕ ಉಪನಿಷತ್ತು ಅಂದ್ರೆ ಬೇರೆ ಬೇರೆ ತರದ ಸಂಪ್ರದಾಯಗಳು ಹುಟ್ಟಿಕೊಂಡ್ವಲ್ಲ, ಅವರೆಲ್ಲ ತಮ್ಮನ್ನ ತಾವು ಸರಿ ಅಂತ, ವ್ಯಾಲಿಡ್ ಅಂತ ಸಾಧಿಸೋಕೆ ತಮ್ಮ ತಮ್ಮ ಉಪನಿಷತ್ತುಗಳನ್ನ ಬರೆದುಕೊಂಡ್ರು. ತಾವು ಕೂಡ ವೈದಿಕ ಪರಂಪರೆಯಿಂದಲೇ ಬರ್ತಿದ್ದೀವಿ ಅನ್ನಿಸ್ಲಿ ಅಂತ. ಯಾಕಂದ್ರೆ ಯಾರನ್ನೇ ಕೇಳಿದ್ರು ಹೇಳ್ತಾರಲ್ಲ, ನಮಗೂ ವೈದಿಕ ಆಧಾರ ಇದೆ ಅಂತ. ವೇದಗಳಲ್ಲಿರೋ ತಾಕತ್ತೇ ಅಷ್ಟು. ನಿಮ್ಮ ಮಾತಿಗೆ ವೈದಿಕ ಆಧಾರ ಇದೆ ಅಂತ ನೀವು ಸಾಬೀತು ಮಾಡಲಿಲ್ಲ ಅಂದ್ರೆ ನೀವು ಡೊಳ್ಳು ಅಂತ ಪ್ರೂವ್ ಆಗ್ತದೆ. ಹಾಗಾಗಿ ಆಚೆ ಈಚೆ ಹುಟ್ಟಿಕೊಂಡ ಈ ಸಣ್ಣ ಪುಟ್ಟ ಸಂಪ್ರದಾಯಗಳೆಲ್ಲ ತಮ್ಮ ತಮ್ಮ ಉಪನಿಷತ್ತುಗಳನ್ನೇ ಬರೆದುಬಿಟ್ಟು ಮತ್ತು ಆ ಉಪನಿಷತ್ತುಗಳಲ್ಲಿ ಯಾವ ದಾರ್ಶನಿಕ ಆಧಾರವೂ ಇಲ್ಲದ ವ್ಯರ್ಥ ಮಾತುಗಳನ್ನು ಬರೆದ್ರು. ಇದೇ ರೀತಿಯ ಎಲ್ಲಾ ವಿಕೃತಿಗಳಿಂದ, ಈ ವ್ಯರ್ಥದ ಮಾತುಗಳಿಂದಲೇ ಇವತ್ತು ನೀವು ಹಿಂದೂ ಧರ್ಮ ಹಿಂದುಳಿದಿದೆ ಅಂತೀರಾ. ಮತ್ತು ಯಾವಾಗಲೂ ಚರ್ಚೆ ನಡೆದಾಗ ಹಿಂದೂ ಧರ್ಮ ಹಿಂದುಳಿದಿದೆ ಅಂತ ಸಾಬೀತು ಮಾಡೋಕೆ ಬರೋರು ಮತ್ತು ಇಲ್ಲ ಹಿಂದುಳಿದಿಲ್ಲ ಅನ್ನೋರ ಮಧ್ಯೆ ಯಾರು ಹಿಂದುಳಿದಿದೆ ಅಂತಾನೋ ಅವನೇ ಗೆಲ್ತಾನೆ. ಯಾಕಂದ್ರೆ ಅವನು ವ್ಯಾಖ್ಯಾನವನ್ನೇ ತನ್ನ ಕಡೆ ಮಾಡ್ಕೊಂಡಿದ್ದಾನೆ. ಅವನು ಹೇಳ್ತಿದ್ದಾನೆ, ಈಗೇನು ನಡೀತಿದೆಯೋ, ಈಗೇನು ಪ್ರಾಕ್ಟೀಸ್ ಮಾಡ್ತಿದ್ದಾರೋ, ಈಗೇನು ವ್ಯವಹಾರದಲ್ಲಿ ಇದೆಯೋ ಅದನ್ನ ನಾವು ಹಿಂದೂ ಧರ್ಮ ಅಂತೀವಿ ಅಂತ. ನಾನು ಈ ವ್ಯಾಖ್ಯಾನವನ್ನ ಒಪ್ಪಲ್ಲ. ನೀವು ಈಗ ಏನನ್ನೋ ಮಾಡ್ಕೊಂಡಿರಿ, ಅದು ಹಿಂದೂ ಧರ್ಮ ಹೇಗಾಯ್ತು? ನೀವೇನು ಅದರ ಆವಿಷ್ಕಾರಕರ? ನೀವು ನಿಮ್ಮದೇ ಆದ ಯಾವುದೋ ವೈಯಕ್ತಿಕ ಧರ್ಮ ಶುರು ಮಾಡ್ಕೊಂಡ್ರೆ ಅದಕ್ಕೆ ನಿಮ್ಮದೇ ಹೆಸರು ಕೊಡಿತಾನೆ.
ಹಿಂದೂ ಧರ್ಮ ಅಂದ್ರೆ ವೈದಿಕ ಋಷಿಗಳು ಕೊಟ್ಟಿದ್ದು ಮಾತ್ರ, ಸರಿನಾ? ಇಲ್ಲಾಂದ್ರೆ ವೇದಗಳೇ ನಿಮ್ಮ ಅತ್ಯುನ್ನತ ಗ್ರಂಥಗಳು ಅನ್ನೋದನ್ನ ಹೇಳೋದು ನಿಲ್ಲಿಸಿಬಿಡಿ. ಹಿಂದೂ ಧರ್ಮ ಅಂದ್ರೆ ಕೇವಲ ವೇದಾಂತ ದರ್ಶನದ ಮೇಲೆ ನಿಂತಿರೋದು ಮಾತ್ರ. ಬಾಕಿ ನೀವು ನಿಮ್ಮ ಮನೆ, ಸಮಾಜ, ಗಲ್ಲಿ, ಹಳ್ಳಿ, ಕುಟುಂಬದಲ್ಲಿ ಏನೇ ಮಾಡ್ಕೊಂಡಿರಿ ಅದು ಹಿಂದೂ ಧರ್ಮ ಆಗಲ್ಲ. ನಿಮ್ಮ ಕಪಟತನ ಏನಂದ್ರೆ ನೀವು ನಿಮ್ಮೆಲ್ಲ ವೈಯಕ್ತಿಕ ವಿಕೃತಿಗಳಿಗೂ ಹಿಂದೂ ಧರ್ಮದ ಹೆಸರು ಕೊಟ್ಟಿರಿ. ನೀವು ಈ ಮೋಸ ಮಾಡಿದ್ದೀರಾ ಮತ್ತು ನಿಮ್ಮ ಈ ಮೋಸದಿಂದ ಅಪಖ್ಯಾತಿಯಾಗಿದ್ದಾರು ಹಿಂದೂ ಧರ್ಮ. ನಿಮ್ಮ ಈ ಮೋಸದಿಂದ ಬದ್ನಾಮಾಗಿದ್ದು ಹಿಂದೂ ಧರ್ಮ. ಆಮೇಲೆ ಅಲ್ಲಿಂದ ಈ ಪ್ರಶ್ನೆಗಳೆಲ್ಲ ಬರ್ತವೆ. ಜಾತಿ ಎಲ್ಲಿಂದ ಬಂತು? ಇಡೀ ಉಪನಿಷತ್ತೇ ಜಾತಿಯನ್ನ ಖಂಡಿಸೋಕೆ ಮೀಸಲಾಗಿದೆ. ಇದರಿಂದ ಏನು ಗೊತ್ತಾಗುತ್ತೆ? ಯೋಚನೆ ಮಾಡಿ. ಏನು ಗೊತ್ತಾಗುತ್ತೆ? ಉಪನಿಷತ್ತು ಜಾತಿಯನ್ನ ಖಂಡಿಸಬೇಕಾಗಿ ಬರ್ತಿದೆ ಅಂದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಇದರಿಂದ ಏನು ಗೊತ್ತಾಗುತ್ತೆ? ಸಮಾಜದಲ್ಲಿ ಜಾತಿ ನಡೀತಿತ್ತು ಅಂತ. ಸಾಮಾನ್ಯ ಸಮಾಜದಲ್ಲಿ ಜಾತಿ ನಡೀತಿತ್ತು ಮತ್ತು ಋಷಿಗಳು ಹೇಳ್ತಿದ್ರು ಜಾತಿ ತಪ್ಪು ಅಂತ. ಆದ್ರೆ ಋಷಿಗಳು ಗೆಲ್ಲಲಿಲ್ಲ, ಯಾಕಂದ್ರೆ ಋಷಿಗಳು ಕಡಿಮೆ ಇದ್ರು. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಇಲ್ಲಾಂದ್ರೆ ಹಿಂದೂ ಧರ್ಮಕ್ಕೆ ಏನಾಯ್ತೋ ಅದೇ ನಿಮಗೂ ಆಗುತ್ತೆ. ಉಪನಿಷತ್ತುಗಳು ಜಾತಿ ಅನ್ನೋದು ಮೂರ್ಖತನ ಅಂತ ಸ್ಪಷ್ಟವಾಗಿ ಘೋಷಿಸಬೇಕಾಗಿ ಬರ್ತಿದೆ ಅಂದ್ರೆ ಅದರ ಅರ್ಥ ಏನು? ಸಮಾಜದಲ್ಲಿ ಜಾತಿ ನಡೀತಿತ್ತು ಅಂತ. ಋಷಿಗಳು ಜಾತಿಯ ಖಂಡಿಸ್ತಿದ್ರು, ಆದ್ರೆ ಸಮಾಜ ಋಷಿಗಳ ಮಾತನ್ನ ಕೇಳ್ತಿರ್ಲಿಲ್ಲ. ಇದೇ ತಾನೇ ಮಾತು? ಇದೇ ತಾನೇ ಮಾತು? ಮತ್ತು ಸಮಾಜ ಋಷಿಗಳ ಮಾತನ್ನ ಕೇಳಲಿಲ್ಲ ಅನ್ನೋದು ಮಾತ್ರವಲ್ಲ, ಋಷಿಗಳ ಧರ್ಮ ಏನಿತ್ತೋ ಆ ಹೆಸರನ್ನ ತಗೊಂಡು ಸಮಾಜ ತನ್ನ ಧರ್ಮಕ್ಕೆ ಅಂಟಿಸಿಬಿಡ್ತು. ಸಮಾಜ ಹೇಳೋಕೆ ಶುರು ಮಾಡ್ತು ಲೋಕಧರ್ಮವೇ ಹಿಂದೂ ಧರ್ಮ ಅಂತ. ಅರೆ, ಲೋಕಧರ್ಮಕ್ಕೆ ಬೇರೆ ಯಾವುದಾದ್ರೂ ಹೆಸರು ಕೊಡಿ. ಜುನ್ನು ಧರ್ಮ ಅನ್ನಿ. ಅದಕ್ಕೆ ಹಿಂದೂ ಧರ್ಮ ಅಂತ ಯಾಕೆ ಕರೀತಿದ್ರು? ಹಿಂದೂ ಧರ್ಮ ಅಂದ್ರೆ ಕೇವಲ ವೇದಾಂತ ದರ್ಶನ ಒಪ್ಪಿರೋದು ಮಾತ್ರ. ನೀವು ಹೇಳ್ತೀರಾ ಆ ಸ್ಮೃತಿಯಲ್ಲಿ, ಆ ಪುರಾಣದಲ್ಲಿ ಆ ಮಾತು ಬರ್ದಿದೆ, ಅದಕ್ಕೆ ನಾವು ನಂಬ್ತೀವಿ ಅಂತ. ಅಯ್ಯ, ಸ್ಮೃತಿಗಳೇ ಸ್ವತಃ ಹೇಳ್ತವೆ, ಒಂದ್ಸಲ ಅಲ್ಲ 5 ಸಲ ಹೇಳ್ತವೆ. ಸ್ಮೃತಿಯ ಯಾವ ಮಾತು ಶ್ರುತಿಯನ್ನ ಅನುಸರಿಸುತ್ತೋ ಅದನ್ನ ಮಾತ್ರ ನಂಬಿ ಅಂತ. ಸ್ಮೃತಿಯ ಯಾವುದೇ ಮಾತು ಶ್ರುತಿಯ ವಿರುದ್ಧ ಹೋದ್ರೆ ಅದನ್ನ ತಿರಸ್ಕರಿಸಲೇಬೇಕು. ಹಾಗಾಗಿ ನೀವು ಇಲ್ಲ, ನಮ್ಮ ಆ ಕಥೆಯಲ್ಲಿ ಹೀಗೆ ನಡೀತಿದೆ, ಹಾಗಾಗಿ ನಾವು ಹೀಗೆ ಮಾಡ್ತೀವಿ ಅಂತೀರಾ. ನಿಮ್ಮ ಕಥೆಯಲ್ಲಿ ಏನಾದ್ರೂ ನಡೀತಿರ್ಬೋದು, ಎಲ್ಲಾ ಕಥೆಗಳು ಸ್ಮೃತಿಗಳೇ. ಆ ಕತೆ ಶ್ರುತಿಯ ವಿರುದ್ಧ ಹೋಗ್ತಿದ್ರೆ ಆ ಕಥೆಯ ಪಾಠವನ್ನ ತಿರಸ್ಕರಿಸಿಬಿಡಿ. ನಿಮ್ಮ ಪರಂಪರೆಯಲ್ಲಿ ಏನಾದ್ರೂ ನಡೀತಿರ್ಬೋದು, ಎಲ್ಲಾ ಪರಂಪರೆಗಳು ಸ್ಮೃತಿಗಳೇ. ನಿಮ್ಮ ಪರಂಪರೆ ವೇದಾಂತ ದರ್ಶನದ ವಿರುದ್ಧ ಹೋಗ್ತಿದ್ರೆ ಅದನ್ನ ತಕ್ಷಣ ತಿರಸ್ಕರಿಸಿಬಿಡಿ. ಈ ರೀತಿ ತಿರಸ್ಕರಿಸೋದೇ ನಿಜವಾದ ಹಿಂದೂ ಧರ್ಮ. ನೇತಿ ನೇತಿ ಅನ್ನೋದೇ ಉಪನಿಷತ್ತಿನ ಸಂದೇಶ. ತಿರಸ್ಕರಿಸಿ, ನಿರಾಕರಿಸೋದನ್ನ ಕಲಿಯಿರಿ. ಸತ್ಯದ ಹೊರತಾಗಿ ಎಷ್ಟೇ ದೊಡ್ಡ ಶಕ್ತಿ ಎದುರಿಗೆ ನಿಂತಿದ್ರು ಹೇಳಿ ನೇತಿ ನೇತಿ, ಇಲ್ಲ ನೀನು ಸತ್ಯವಲ್ಲ. ಮಾತು ಅರ್ಥ ಆಗ್ತಿದ್ಯಾ? ನಿಮ್ಗೆ ಖುಷಿಯಾಗತ್ತೆ. ನಮ್ಮದೇ ಆದ ಆ್ಯಪ್ ಇದೆ, ಅದರಲ್ಲಿ ನಮ್ಮ ಗೀತಾ ಮತ್ತು ಉಳಿದೆಲ್ಲ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಬುದ್ಧ ಇದ್ದಾರೆ, ಗೀತೆ ಇದೆ, ಉಪನಿಷತ್ತಿದೆ, ಅಷ್ಟಾವಕ್ರ ಇದ್ದಾರೆ. ಇವು ನನಗೆ ಸಿಕ್ತು, ನನ್ನ ಬದುಕು ಬದಲಾಯಿತು. ಇವು ನಿಮ್ಗೆ ಸಿಗುತ್ತವೆ, ನಿಮ್ಮ ಬದುಕು ಕೂಡ ಬದಲಾಗುತ್ತೆ. ನಿಜ ಹೇಳಬೇಕು ಅಂದ್ರೆ ಲಕ್ಷಾಂತರ ಇಲ್ದಿದ್ರೂ ಕನಿಷ್ಠ ಸಾವಿರಾರು ಬದುಕುಗಳಂತೂ ಸಂಪೂರ್ಣವಾಗಿ ಬದಲಾಗಿವೆ. ಆಚಾರ್ಯ ಪ್ರಶಾಂತ್ ಆಪ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗೀತಾ ಪಾಲ್ಗೊಳ್ಳುವವರ ಜೊತೆ ನೀವು ಸೇರಿಕೊಳ್ಳಿ. ಮೊದಲ ತಿಂಗಳು ಸಂಪೂರ್ಣ ಫ್ರೀ. ಗೀತಾ ಮಿಷನ್ನ ಸಂಪೂರ್ಣ ಆಕ್ಸೆಸ್ ಆಪ್ನಲ್ಲಿ ನಿಮಗೆ ಸಿಗುತ್ತೆ. ನಿಯಮಿತ ಲೈವ್ ಸೆಷನ್ಸ್ಗಳು, ಪ್ರತಿದಿನ ಆಚಾರ್ಯ ಪ್ರಶಾಂತ್ ಅವರ ವಿಶೇಷ ಸಂವಾದಗಳು, ಗೀತಾ ಕಮ್ಯುನಿಟಿಯ ಆಕ್ಸೆಸ್, ಗೀತಾ ಪರೀಕ್ಷೆ, ಆಯ್ದ ಸುದ್ದಿಗಳು, ಆಡಿಯೋ ಬುಕ್ಸ್, ಕೋಟ್ಸ್ ಮತ್ತು ಇನ್ನೂ ಹಲವು. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಲ್ಲಿ ಆಚಾರ್ಯ ಪ್ರಶಾಂತ್ ಅಂತ ಸರ್ಚ್ ಮಾಡಿ ಮತ್ತು ಈಗಲೇ ಡೌನ್ಲೋಡ್ ಮಾಡಿ.